ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಈರಣ್ಣ. ಭಾರತ ಸಂವಿಧಾನ ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠವಾದ ಸಂವಿಧಾನ ಅನ್ನೋದು ಈಗ ಆಲ್ರೆಡಿ ನಮಗೆ ಚೆನ್ನಾಗಿ ಪರಿಚಯ ಆಗಿದೆ. ಭಾರತ ಸಂವಿಧಾನ ಹೇಗೆ ರಚನೆ ಆಯಿತು, ಭಾರತ ಸಂವಿಧಾನ ರಚನಾ ಸಭೆಯ ಸದಸ್ಯರು ಯಾರಾಗಿದ್ದರು, ಅದರಲ್ಲೂ ಬಹಳ ಮುಖ್ಯವಾಗಿ ಕರಡು ರಚನಾ ಸಮಿತಿಯ ಅಧ್ಯಕ್ಷ ಯಾರಾಗಿದ್ದರು ಮತ್ತು ಅದರ ಸದಸ್ಯರು ಹೇಗೆ ಕಾರ್ಯವನ್ನು ಸಂವಿಧಾನ ರಚನಾ ಸಭೆಯಲ್ಲಿ ನಿರ್ವಹಿಸಿದ್ರು ಅನ್ನೋ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ತಮಗೆ ಮಾಹಿತಿಯನ್ನು ಕೊಡಲಾಗಿದೆ. ದಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಆಫ್ ಇಂಡಿಯಾ, ಭಾರತ ಸಂವಿಧಾನ ರಚನಾ ಸಭೆ, ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಾಗೂ ಪದವಿ ಮಟ್ಟದ ಪರೀಕ್ಷೆಗಳಲ್ಲೂ ಕೂಡ ಪ್ರಶ್ನೆಗಳು ಹಿಂದೆ ಬಂದಿರೋದನ್ನು ನೀವು ಬಹುಶಃ ತಿಳ್ಕೊಂಡಿದ್ದೀರ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದ್ರ ಮೂಲಕ, ಅಂದರೆ ಭಾರತ ಸಂವಿಧಾನ ರಚನಾ ಸಭೆಗೆ ಇನ್ನೂ ಸಂಬಂಧಿಸಿದಂತೆ ಹೆಚ್ಚು ಮಾಹಿತಿಯನ್ನು ನೀಡುವಂಥ ಒಂದು ಪ್ರಯತ್ನವನ್ನು ಮಾಡಲಾಗಿದೆ. ಸೊ ಭಾರತ ಸಂವಿಧಾನವನ್ನು ಅಧ್ಯಯನ ಮಾಡುವುದೆಂದರೆ ಜ್ಞಾನ ಸಂಪಾದನೆ ಎನ್ನುವ ಅರ್ಥವನ್ನು ನಾವು ಸಹಜವಾಗಿ ಕಂಡುಕೊಂಡಿದ್ದೀವಿ. ಹಾಗಾಗಿ ಈ ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಹೇಗೆ ಕಾರ್ಯವನ್ನು ನಿರ್ವಹಿಸಲಾಗಿದೆ, ವಿವಿಧ ಸಮಿತಿಯ ಸದಸ್ಯರು ಅನ್ನೋದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಸೊ ಭಾರತ ಸಂವಿಧಾನ ರಚನಾ ಸಭೆಯನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ಸಂವಿಧಾನ ಅಂದರೆ ಏನು ಅನ್ನೋದನ್ನು ಮೊದಲು ನೋಡೋಣ. ಸೊ ಸಂವಿಧಾನ ಅಂದರೆ ಒಂದು ದೇಶದ ಮೂಲಭೂತ ಕಾನೂನನ್ನೇ ಸಂವಿಧಾನ ಅಂತೇಳಿ ಕರೀಬಹುದು. ಸೊ ಇದಕ್ಕೆ ಸಂಬಂಧಿಸಿದಂತೆ ಕೆಲವರು ಚಿಂತಕರು ಅಥವಾ ಕೆಲವರು ರಾಜ್ಯಶಾಸ್ತ್ರಜ್ಞರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಅದರಲ್ಲಿ ಗೆಟಲ್ರವರ ಅಭಿಪ್ರಾಯದಲ್ಲಿ ರಾಜ್ಯದ ಮೂಲಭೂತ ಸ್ವರೂಪವನ್ನು ವಿವರಿಸುವಂಥ ಶಾಸನವನ್ನೇ ಅವರು ಸಂವಿಧಾನ ಅಂತೇಳಿ ಕರೀತಾರೆ. ಮತ್ತೊಬ್ಬ ಚಿಂತಕರಾದಂಥ ಪ್ರೊಫೆಸರ್ ಬೋವಿಯವರ ಅಭಿಪ್ರಾಯದಲ್ಲಿ ರಾಜ್ಯದ ಮೂಲಭೂತ ಶಾಸನವೇ ಸಂವಿಧಾನ ಎನ್ನುವುದು ಅವರ ಅಭಿಪ್ರಾಯ. ಹಾಗೆಯೇ ಸ್ಟೀಫನ್ ಲೀಕಾಕರ್ ಅವರು ಹೇಳ್ತಾರೆ, ರಾಜ್ಯದ ಮೂಲಭೂತ ತತ್ವಗಳನ್ನು ವಿವರಿಸುವಂಥ ಶಾಸನವನ್ನೇ ಅವರು ಸಂವಿಧಾನ ಅಂತೇಳಿ ಕರೀತಾರೆ. ಹಾಗಾಗಿ ವಿಶ್ವದ ಯಾವುದೇ ಕಾನೂನು ಆಗಿದ್ರೂ ಕೂಡ ಆ ಕಾನೂನು ಮೂಲವಾಗಿ ಆ ದೇಶದ ಸಂವಿಧಾನದ ಆಧಾರದ ಮೇಲೆ ರಚನೆ ಆಗಿರುತ್ತದೆ. ಅಮೇರಿಕ ಸಂಯುಕ್ತ ಸಂಸ್ಥಾನದ ಸಂವಿಧಾನ, ಸ್ವಿಟ್ಜರ್ಲ್ಯಾಂಡಿನ ಸಂವಿಧಾನ, ಈ ರೀತಿಯಾಗಿ ವಿಶ್ವದಲ್ಲಿ ಯಾವ ಯಾವ ದೇಶಗಳಲ್ಲಿ ಲಿಖಿತ ಸಂವಿಧಾನ ಇದೆಯೋ ಆ ಎಲ್ಲ ಲಿಖಿತ ಸಂವಿಧಾನಗಳು ಕೂಡ ಆ ದೇಶದ ಕಾನೂನುಗಳು ರಚನೆ ಆಗಿರೋದು ಸಂವಿಧಾನದ ಆಧಾರದ ಮೇಲೆ. ಇಡೀ ವಿಶ್ವದಲ್ಲಿ ಎರಡು ಬಗೆಯಾದ ಸಂವಿಧಾನಗಳಿದ್ದಾವೆ, ಒಂದು ಲಿಖಿತ ಸಂವಿಧಾನ, ಇನ್ನೊಂದು ಅಲಿಖಿತ ಸಂವಿಧಾನ. ಬ್ರಿಟನ್ ಅನ್ನು ಹೊರತುಪಡಿಸಿ, ಯುನೈಟೆಡ್ ಕಿಂಗ್ಡಮ್ ಅನ್ನು ಹೊರತುಪಡಿಸಿ ಉಳಿದ ವಿಶ್ವದ ಎಲ್ಲ ರಾಜ್ಯ ಅಥವಾ ದೇಶಗಳ ಸಂವಿಧಾನಗಳು ಸಹಜವಾಗಿ ಲಿಖಿತ ಸಂವಿಧಾನವನ್ನು ಹೊಂದಿವೆ. ಲಿಖಿತ ಸಂವಿಧಾನ ಅಂದರೆ ಸಂವಿಧಾನ ರಚನಾ ಸಭೆ ಆಧಾರದ ಮೇಲೆ ರಚಿಸಲ್ಪಟ್ಟಂಥ ಸಂವಿಧಾನವನ್ನು ಲಿಖಿತ ಸಂವಿಧಾನ ಅಂತೇಳಿ ಕರೀತಾರೆ. ಇದರ ಸ್ವರೂಪ ಏನಂದರೆ ಬರವಣಿಗೆಯ ಸ್ವರೂಪವನ್ನು ಒಳಗೊಂಡಿರ್ತದೆ. ಎರಡನೇ ವಿಧಾನದ ಸಂವಿಧಾನ ಎಂದರೆ ಅಲಿಖಿತ ಸಂವಿಧಾನ. ಅಲಿಖಿತ ಸಂವಿಧಾನ ಅಂದರೆ ಯಾವುದೇ ರೀತಿಯಾದ ಸಂವಿಧಾನ ರಚನಾ ಸಭೆಯ ಆಧಾರದ ಮೇಲೆ ರಚನೆ ಆಗಿರೋದಿಲ್ಲ. ರೂಢಿ, ಸಂಪ್ರದಾಯ, ಆಚಾರ, ವಿಚಾರ ಮತ್ತು ರೂಢಿ ಆಧಾರದ ಮೇಲೆ ಅಥವಾ ನಡಾವಳಿಗಳ ಆಧಾರದ ಮೇಲೆ ಬೆಳವಣಿಗೆಯನ್ನು ಕಂಡಿರ್ತದೆ. ಇಡೀ ವಿಶ್ವದಲ್ಲಿ ಅಲಿಖಿತ ಸಂವಿಧಾನ ಇರುವಂಥ ಏಕೈಕ ದೇಶ ಅಂದರೆ ಅದನ್ನು ಬ್ರಿಟನ್ ಅಥವಾ ಯುನೈಟೆಡ್ ಕಿಂಗ್ಡಮ್ ಅಂತೇಳಿ ಕರೀಬೋದು. ಇದರ ಸ್ವರೂಪ ಏನಂದರೆ ಬರವಣಿಗೆಯ ರೂಪವನ್ನು ಹೊಂದಿರೋದಿಲ್ಲ. ಹಾಗಾಗಿ ಅದನ್ನು ಅಲಿಖಿತ ಸಂವಿಧಾನ ಎಂದು ಕರೆಯಲಾಗುತ್ತೆ. ಸೊ ಜಗತ್ತಿನಲ್ಲಿ ಅನೇಕ ಸಂವಿಧಾನ ರಚನಾ ಸಭೆ ರಚನೆಯಾಗಿದ್ದಾವೆ. ಸೊ ಲಿಖಿತ ಸಂವಿಧಾನದ ಒಂದು ಪ್ರಮುಖವಾದ ಲಕ್ಷಣ ಕೂಡ ಆ ಸಂವಿಧಾನ ರಚನಾ ಸಭೆ ಆಗಿದೆ. ಸೊ ಇಡೀ ವಿಶ್ವದಲ್ಲಿ ಬಹಳ ಮುಖ್ಯವಾದಂಥ ಒಂದು ಸಂವಿಧಾನ ರಚನಾ ಸಭೆ ಅಂದರೆ ಅಮೇರಿಕ ಸಂಯುಕ್ತ ಸಂಸ್ಥಾನದ ರಚನಾ ಸಭೆ ಅಂತೇಳಿ ಕರೀಬೋದು. ಸೊ ಈ ಸಂವಿಧಾನ ರಚನಾ ಸಭೆ ಪ್ರಾರಂಭ ಆಗಿದ್ದು ಫಿಲಡೆಲ್ಫಿಯಾ ಅಧಿವೇಶನದ ಮೂಲಕ 1777ರಲ್ಲಿ ಈ ಒಂದು ಫಿಲಡೆಲ್ಫಿಯಾ ಅಧಿವೇಶನ ನಡೆಯುತ್ತೆ. ಸೊ ಈ ಒಂದು ಫಿಲಡೆಲ್ಫಿಯಾ ಅಧಿವೇಶನದ ಮೂಲಕ ಅಮೇರಿಕ ಸಂಯುಕ್ತ ಸಂಸ್ಥಾನದ ಸಂವಿಧಾನ ಜಾರಿಗೆ ಬರ್ತದೆ. ಸೊ ಅದೇ ರೀತಿಯಾಗಿ ಭಾರತ ಸಂವಿಧಾನವು ಕೂಡ ರಚನೆಯಾಗಿರೋದು ಸಂವಿಧಾನ ರಚನಾ ಸಭೆಯ ಆಧಾರದ ಮೇಲೆ. ಸೊ ಭಾರತ ಒಂದು ಲಿಖಿತ ಸಂವಿಧಾನ ಆಗಿದೆ. ಲಿಖಿತ ಸಂವಿಧಾನ ಅಂದರೆ ಸಂವಿಧಾನ ರಚನಾ ಸಭೆಯ ಆಧಾರದ ಮೇಲೆ ರಚನೆ ಆಗಿರುವಂಥ ಸಂವಿಧಾನವನ್ನು ಲಿಖಿತ ಸಂವಿಧಾನ ಅಂತೇಳಿ ಕರೀಬೋದು. ಸೊ ಇದೊಂದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಗಿದೆ. ಸೊ ಭಾರತ ಸಂವಿಧಾನ ರಚನೆಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾವ ಒಂದು ಸಂವಿಧಾನದ ಆಧಾರದ ಮೇಲೆ ನಾವು ಅಭ್ಯಾಸವನ್ನು ಮಾಡ್ಕೊಂಡ್ವಿ ಅಂತಂದರೆ ಫ್ರೆಂಚ್ ಸಂವಿಧಾನದ ಆಧಾರದ ಮೇಲೆ ಸಂವಿಧಾನ ರಚನಾ ಸಭೆಯನ್ನು
ರಚನೆ ಮಾಡೋಂಥ ಒಂದು ಅಭ್ಯಾಸವನ್ನು ಮಾಡ್ಕೊಂಡಿದ್ದೀವಿ. ಸೊ ಆ ಪ್ರಕಾರ ಭಾರತ ಸಂವಿಧಾನದ ಚಾಲನೆ ನಡೆಯುತ್ತೆ. ಸೊ ಭಾರತ ಸಂವಿಧಾನ ರಚನೆ ಆಗುವುದರ ಬಗ್ಗೆ ಅಥವಾ ರಚನೆ ಮಾಡುವುದರ ಬಗ್ಗೆ ಬ್ರಿಟಿಷರ ಬಳಿಯಲ್ಲಿ ಸಾಕಷ್ಟು ಭಾರತೀಯರು ತಮ್ಮ ಬೇಡಿಕೆಯನ್ನು ಸಲ್ಲಿಸ್ತಾರೆ. ಸೊ 1934ರಿಂದಲೇ ಭಾರತಕ್ಕೆ ಒಂದು ಲಿಖಿತ ಸಂವಿಧಾನ ಬೇಕು ಅನ್ನೋ ಒಂದು ಒತ್ತಾಯಗಳು ಬರ್ತವೆ. ಸೊ ಅಂತಿಮವಾಗಿ 1946 ಕ್ಯಾಬಿನೆಟ್ ಮಿಷನ್ ಪ್ಲಾನ್ಗೆ ಅನುಗುಣವಾಗಿ ಭಾರತ ಸಂವಿಧಾನ ರಚನಾ ಸಭೆ ಪ್ರಾರಂಭ ಆಗುತ್ತೆ. ಅದನ್ನು ಮುಂದಿನ ಹಂತದಲ್ಲಿ ನಾವು ಸುದೀರ್ಘವಾಗಿ ಚರ್ಚೆಯನ್ನು ಮಾಡೋಣ. ಸೊ ಭಾರತಕ್ಕೆ ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯ ಬರ್ತದೆ. ಅದಕ್ಕಿಂತ ಮುಂಚೆನೆ ಅಂದರೆ ಡಿಸೆಂಬರ್ 9, 1946ರಲ್ಲಿ ಭಾರತ ಸಂವಿಧಾನ ರಚನಾ ಸಭೆ ಪ್ರಾರಂಭ ಆಗುತ್ತೆ. ಸೊ ಸ್ವಾತಂತ್ರ್ಯ ಪಡೆದ ನಂತರ ಬ್ರಿಟಿಷ್ ಒಂದು ಸರ್ಕಾರದ ಒಂದು ಅನುಮತಿಗೆ ಅನುಗುಣವಾಗಿ ಅಥವಾ ಒಪ್ಪಿಗೆಗೆ ಅನುಗುಣವಾಗಿ ಭಾರತ ಸ್ವಾತಂತ್ರ್ಯ ಆಗುತ್ತೆ. ಸ್ವಾತಂತ್ರ್ಯ ಪಡೆದ ನಂತರ ಸಂಸತ್ತು ಮೊದಲ ಸಂವಿಧಾನ ರಚನಾ ಸಭೆಯ ಸಂಸತ್ತು ಏನಿದೆ ಸದಸ್ಯರು ಸಂಸತ್ತಾಗಿ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ಇದೊಂದು ವಿಶೇಷವಾದದ್ದು. ಹಾಗಾಗಿ 1947ರಿಂದ 1952ರವರೆಗೆ ಸಂಸತ್ತಾಗಿ ಕಾರ್ಯವನ್ನು ನಿರ್ವಹಿಸ್ತದೆ. ಸೊ ಈ ರೀತಿಯಾಗಿ ಭಾರತ ಸಂವಿಧಾನ ರಚನಾ ಸಭೆ ಪ್ರಾರಂಭ ಆಗೋದನ್ನು ನಾವು ಕಾಣ್ತೀವಿ. ಸೊ MN ರಾಯ್ 1934ರಲ್ಲಿ ಭಾರತ ಸಂವಿಧಾನ ರಚನಾ ಸಭೆಯ ಪರಿಕಲ್ಪನೆಯನ್ನು ನೀಡ್ತಾರೆ. ಸೊ ಪರಿಕಲ್ಪನೆಯನ್ನು ನೀಡುವುದರ ಸಲುವಾಗಿ ಭಾರತಕ್ಕೆ ಒಂದು ಲಿಖಿತ ಸಂವಿಧಾನ ಬೇಕಾಗಿದೆ ಅನ್ನೋ ಒಂದು ಅಭಿಪ್ರಾಯ ಬಹಳ ಸ್ಪಷ್ಟವಾಗಿ ಕಂಡುಬರುತ್ತೆ. 1935ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದರೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಏನಿದೆ, ಸೊ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಈ ಒಂದು ಭಾರತಕ್ಕೆ ಸಂವಿಧಾನದ ಬೇಡಿಕೆಯನ್ನು ಇಡುತ್ತೆ ಸೊ ಬ್ರಿಟಿಷರ ಮುಂದೆ. ಅದಾದ ನಂತರ C. ರಾಜಗೋಪಾಲಾಚಾರಿ ವಯಸ್ಕ ಮತದಾನ ಪದ್ಧತಿ ಆಧಾರದ ಮೇಲೆ ಸಂವಿಧಾನ ರಚನಾ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕಂತೇಳಿ 1939ರಲ್ಲಿ ಒಂದು ಬೇಡಿಕೆಯನ್ನು ಬ್ರಿಟಿಷರ ಮುಂದೆ ಇಡ್ತಾರೆ. ಸೊ ಆ ಬೇಡಿಕೆಯನ್ನು ಆಗಸ್ಟ್ 1940ರಂದು ಬ್ರಿಟಿಷರು ಒಪ್ಕೊಳ್ತಾರೆ. ಸೊ ಒಪ್ಕೊಳ್ಳೋದ್ರ ಮೂಲಕ ಭಾರತಕ್ಕೆ ತಮ್ಮದೇ ಆದ ಒಂದು ಸಂವಿಧಾನ ರಚನೆ ಮಾಡಲಿಕ್ಕೆ ಅವಕಾಶನ ಕೊಟ್ಟಂತಾಗುತ್ತೆ. ಸೊ ಆಗಸ್ಟ್ 8, 1940ರಂದು ಆಗಿನ ಗವರ್ನರ್ ಜನರಲ್ ಆದಂಥ ಲಾರ್ಡ್ ಕ್ಯಾನ್ಸಿಲ್ಯಾಂಡ್ ಅವರು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಭಾರತಕ್ಕೆ ಒಂದು ಲಿಖಿತ ಸಂವಿಧಾನವನ್ನು ಕೊಡಬೇಕನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸೊ ಆಗ ವಯಸ್ಸರಾಗಿದ್ದಂಥ ಲಾರ್ಡ್ ಲಿವಿಂಗ್ಸ್ಟೋನ್ ಅವರು ಕೂಡ ಈ ಒಂದು ತಮ್ಮ ಭಾರತೀಯರಿಗೆ ಸಂವಿಧಾನ ರಚನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡುವುದಾಗಿ ಅಂತೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸೊ 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗುತ್ತೆ. ಸೊ ಅದಾದ ನಂತರ ಭಾರತಕ್ಕೆ ಒಂದು ಸ್ಪಷ್ಟವಾದ ಸಂವಿಧಾನ ರಚನಾ ಸಭೆಯ ರಚನೆ ಮಾಡಲಿಕ್ಕೆ ಅವಕಾಶಗಳು ಬರ್ತವೆ. 1946ರ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಪ್ರಕಾರ ಭಾರತ ಸಂವಿಧಾನ ರಚನಾ ಸಭೆಗೆ ಚುನಾವಣೆಗಳು ಜರುಗುತ್ತವೆ. ಸೊ ಭಾರತ ಸಂವಿಧಾನ ರಚನಾ ಸಭೆ ಸದಸ್ಯರಿಗೆ ಚುನಾವಣೆಗಳು ನಡೀತವೆ. ಪರೋಕ್ಷ ಚುನಾವಣೆಯ ಮೂಲಕ ಸಂವಿಧಾನ ರಚನಾ ಸಭೆಗೆ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತೆ. ಸೊ ಒಟ್ಟಾರೆ ಭಾರತ ಸಂವಿಧಾನ ರಚನಾ ಸಭೆ ಪ್ರಾರಂಭ ಆಗಲು ಬಹಳ ಮುಖ್ಯವಾದ ಒಂದು ಕಾರಣ ಅಂದರೆ ಅದನ್ನು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಂತೇಳಿ ಕರಿಬೋದು. ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಭಾರತಕ್ಕೆ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡುತ್ತೆ. ಸೊ ಭಾರತ ಸಂವಿಧಾನ ರಚನಾ ಸಭೆಯ ಸದಸ್ಯರು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಆಗ್ತಾರೆ. ಸೊ ಲಿಖಿತ ಸಂವಿಧಾನದ ಒಂದು ನಿಯಮದ ಪ್ರಕಾರ ಪ್ರತ್ಯಕ್ಷ ಚುನಾವಣೆಯ ಮೂಲಕನೇ ಈ ಒಂದು ಲಿಖಿತ ಸಂವಿಧಾನದ ರಚನಾ ಸಭೆಯ ಸದಸ್ಯರು ಆಯ್ಕೆ ಆಗಬೇಕಾಗತ್ತೆ. ಆದರೆ ಆಗಿನ ಪರಿಸ್ಥಿತಿ ಸರಿ ಇರಲಿಲ್ಲ. ಅಂದರೆ ಕೋಮು ಗಲಭೆ ಅಧಿಕವಾಗಿರ್ತದೆ. ಮೇ 16, 1946ರಂದು ಈ ಒಂದು ಚುನಾವಣೆಗಳು ನಡೀತವೆ, ಪರೋಕ್ಷ ಚುನಾವಣೆಗಳು. ಸೊ ಚುನಾವಣೆ ಆದ ನಂತರ ಸದಸ್ಯರ ಆಯ್ಕೆ ಆಗುತ್ತೆ. ಸೊ ಸಂವಿಧಾನ ರಚನಾ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಅಂದರೆ ಮೊದಲಿದ್ದನ್ನು ಅಂದರೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗೋದಕ್ಕೂ ಮೊದಲು ಭಾರತ ಸಂವಿಧಾನ ರಚನಾ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಿತ್ತು ಅಂದರೆ 389 ಸದಸ್ಯರಿದ್ದರು. 389 ಸದಸ್ಯರಲ್ಲಿ 292 ಸದಸ್ಯರು ರಾಜ್ಯಗಳಿಂದ ಪ್ರತಿನಿಧಿಸಿದ್ರು. ಸೊ 93 ಸದಸ್ಯರು ಸಂಸ್ಥಾನಗಳಿಂದ ಆಯ್ಕೆ ಆಗಿದ್ದರು. ಸಂಸ್ಥಾನಗಳಂತಂದಾಗ ಆಗ ಮೈಸೂರು ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ, ಸೊ ಈ ರೀತಿಯಾಗಿ ಇಡೀ ಭಾರತದಾದ್ಯಂತ 93 ಸಂಸ್ಥಾನಗಳಿದ್ವು. ಆ ಸಂಸ್ಥಾನಗಳಿಂದಲೂ ಕೂಡ ಸಂವಿಧಾನ ರಚನಾ ಸಭೆಯ ಸದಸ್ಯರಿಗೆ ಆಯ್ಕೆಯನ್ನು ಮಾಡಲಾಗುತ್ತೆ. ಸೊ ದೆಹಲಿ, ಅಜ್ಮೀರ್, ಮೆರ್ವಾರ, ಕೂರ್ಗ್ ಮತ್ತು ಬ್ರಿಟಿಷ್ನ ಒಂದು ಬಲೂಚಿಸ್ತಾನದಿಂದ ಮುಖ್ಯ ಆಯುಕ್ತ ಪ್ರಾಂತ್ಯಗಳಿಂದ 4 ಜನರನ್ನು ಆಯ್ಕೆ ಮಾಡ್ತಾರೆ. ಸೊ ಆಯ್ಕೆ ಮಾಡೋದ್ರ ಮೂಲಕ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಾಯ್ತು ಅಂದರೆ 389 ಸದಸ್ಯರು ಇದ್ದರು. ಸೊ ಬ್ರಿಟಿಷ್ ಭಾರತೀಯ ಪ್ರಾಂತ್ಯಗಳಿಗೆ ನಿಯೋಜಿಸಲಾದಂಥ 296 ಸ್ಥಾನಗಳಿಗೆ ಒಂದು ಚುನಾವಣೆಗಳು ನಡೀತವೆ.
ಅಂದರೆ 292 + 4 296. ಸೊ ಚುನಾವಣೆಗಳು ಆಗಸ್ಟ್ ತಿಂಗಳ ವೇಳೆಗೆ ಚುನಾವಣೆ ಕಂಪ್ಲೀಟ್ ಆಗುತ್ತೆ. ಸೊ ಮುಕ್ತಾಯ ಆದಮೇಲೆ ರಿಸಲ್ಟ್ ಬಂದಾಗ, ಸೊ ರಿಸಲ್ಟಲ್ಲಿ ಆಗಿನ ಕಾಂಗ್ರೆಸ್ INC ಏನಿದೆ, INC 208 ಸ್ಥಾನಗಳನ್ನು ಗಳಿಸಿರುತ್ತೆ. ಸೊ ಆಗಿದ್ದಂಥ ಮುಸ್ಲಿಂ ಲೀಗ್ 73 ಸ್ಥಾನಗಳನ್ನು ಗಳಿಸುತ್ತೆ. ಹಾಗಾಗಿ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸೋಂಥ ಒಂದು ಪ್ರಾಮುಖ್ಯತೆ ಕಾಂಗ್ರೆಸ್ಗೆ ಬರ್ತದೆ. ಸೊ ಇದಕ್ಕೆ ಮುಸ್ಲಿಂ ಲೀಗ್ ಮುಂದಿನ ಹಂತದಲ್ಲಿ ವಿರೋಧವನ್ನು ವ್ಯಕ್ತಪಡಿಸೋದು. ಸೊ ಚುನಾವಣೆಯ ನಂತರ ಮುಸ್ಲಿಂ ಲೀಗ್ ಕಾಂಗ್ರೆಸ್ಗೆ ಸಹಕಾರವನ್ನು ಮಾಡಲು ನಿರಾಕರಣೆಯನ್ನು ಮಾಡ್ತದೆ, ಅಂದರೆ ಸಂವಿಧಾನ ರಚನಾ ಸಭೆಗೆ ಸಹಕರಿಸಲು ನಿರಾಕರಿಸುತ್ತೆ. ಸೊ ಆ ಪ್ರಕಾರ ಪರಿಸ್ಥಿತಿ ಹದಗೆಡುತ್ತೆ. ಹಿಂದೂ ಮತ್ತು ಮುಸ್ಲಿಂ ಕೋಮು ಗಲಭೆಗಳು ನಡೀತವೆ. ಸೊ ದಿನನಿತ್ಯ ಅನೇಕ ಶೋಷಣೆಗಳು ಇಡೀ ಭಾರತದಾದ್ಯಂತ ನಡೀತವೆ. ಸೊ ಆಗ ಮುಸ್ಲಿಂ ಲೀಗು ಏನು ಒತ್ತಾಯವನ್ನು ಮಾಡ್ತದೆ ಅಂದರೆ, ಮುಸ್ಲಿಮರಿಗಾಗಿಯೇ ಒಂದು ಪ್ರತ್ಯೇಕ ಸಂವಿಧಾನ ರಚನಾ ಸಭೆ ಪ್ರಾರಂಭ ಮಾಡಬೇಕನ್ನೋ ಒಂದು ಬೇಡಿಕೆಯನ್ನು ನೀಡ್ತದೆ. ಆಗ ಆ ಬೇಡಿಕೆಯನ್ನು ತಿರಸ್ಕಾರ ಮಾಡಲಾಗುತ್ತೆ. ಸೊ ತಿರಸ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಭಾರತದಾದ್ಯಂತ ಮತ್ತಷ್ಟು ಒಂದು ಹಿಂದೂ ಮುಸ್ಲಿಂ ಗಲಭೆಗಳು ಅಧಿಕವಾಗ್ತವೆ. ಸೊ ಆಗ ಗವರ್ನರ್ ಜನರಲ್, ಅಂದರೆ ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಆದಂಥ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಕ್ಯಾಬಿನೆಟ್ ಮಿಷನ್ ಪ್ಲಾನನ್ನೇ ರದ್ದು ಮಾಡಬೇಕನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸೊ ಆಗ ಜಾರಿಗೆ ಬಂದಿದ್ದು ಯಾವುದಾದ್ರೆ ಭಾರತ ಸ್ವಾತಂತ್ರ್ಯ ಕಾಯ್ದೆ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ ವಿಭಾಗ ಆಗುತ್ತೆ. ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ ವಿಭಾಗ ಆದ ನಂತರ ಏನು ಇಡೀ ಭಾರತದ ಒಂದು ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆನೇ ಬದಲಾವಣೆ ಆಗುತ್ತೆ. ಸೊ ಈ ಒಂದು ಕಾಯ್ದೆನ ಜುಲೈ 18, 1947ರಲ್ಲಿ, ಅಂದರೆ ಏನು ಭಾರತದ ಒಂದು ಸ್ವಾತಂತ್ರ್ಯ ಕಾಯ್ದೆಯನ್ನು ಜುಲೈ 18, 1947ರಂದು ಅಂಗೀಕಾರವನ್ನು ಮಾಡಲಾಗುತ್ತೆ. ಸೊ ಆ ಪ್ರಕಾರ ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತೆ, ಸ್ವಾತಂತ್ರ್ಯ ಲಭಿಸುತ್ತೆ ಅಂತ ನಾವು ಹೇಳ್ಬೋದು. ಆಗಿನ ಒಂದು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ನೇತೃತ್ವದಲ್ಲಿ ಭಾರತ ಸ್ವಾತಂತ್ರ್ಯವನ್ನು ಪಡೆಯುತ್ತೆ. ಇದು ಒಂದು ಭಾರತದ ಒಂದು ಚರಿತ್ರೆಯಲ್ಲಿ ಒಂದು ಗಮನಾರ್ಹವಾದ ಒಂದು ಅಂಶ ಅಂತ ಕೂಡ ಕರೀಬೋದು. ಸೊ ಭಾರತದ ಸಂವಿಧಾನ ರಚನಾ ಸಭೆ ಯಾವಾಗ ಪ್ರಾರಂಭ ಆಯಿತು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಡಿಸೆಂಬರ್ 9, 1946ರಂದು ಬೆಳಗ್ಗೆ 11 ಗಂಟೆಗೆ ಈಗಿನ ಸಂಸತ್ ಭವನ ಏನಿದೆ, ಈ ಸಂಸತ್ ಭವನದಲ್ಲಿ ಆಗಿನ ಒಂದು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ರವರ ಒಂದು ಅಧ್ಯಕ್ಷತೆಯಲ್ಲಿ ಮೊದಲ ಬಾರಿಗೆ ಸಂವಿಧಾನ ರಚನಾ ಸಭೆಯ ಪ್ರಾರಂಭ ಆಗುತ್ತೆ. ಆಗ ಒಟ್ಟು ಸದಸ್ಯರು ಹಾಜರಾದಂಥ ಸದಸ್ಯರು 207 ಜನ ಸದಸ್ಯರು ಹಾಜರಾಗಿದ್ದರು. ಸೊ ಸಹಜವಾಗಿ 207 ಜನ ಸದಸ್ಯರು ಕೂಡ ಸಂವಿಧಾನ ರಚನಾ ಸಭೆಯಲ್ಲಿ ತಮ್ಮ ಸಹಕಾರವನ್ನು ವ್ಯಕ್ತಪಡಿಸ್ತಾರೆ. ಸೊ ಎರಡನೇ ಸಭೆ ಡಿಸೆಂಬರ್ 11, 1946ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರ ನೇತೃತ್ವದಲ್ಲಿ ನಡೆಯುತ್ತೆ. ಸೊ ಇವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಭಾರತ ಸಂವಿಧಾನ ರಚನೆ ಆಗೋವರೆಗೂ ಕೂಡ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಸೊ ಉಪಾಧ್ಯಕ್ಷರಾಗಿ HG ಮುಖರ್ಜಿರವರು, ಅಂಗೇಂದ್ರ ಕುಮಾರ್ ಮುಖರ್ಜಿರವರು ವಹಿಸ್ಕೊಳ್ತಾರೆ. ಸೊ ಸಂವಿಧಾನ ರಚನಾ ಸಭೆಯ ಸಲಹೆಗಾರರಾಗಿ BN ರಾವ್ರವರು ವಹಿಸ್ಕೊಳ್ತಾರೆ. ಸೊ ಅವರ ಒಂದು ಕೊಡುಗೆ ಕೂಡ ಅಪಾರವಾಗಿದೆ. ಸೊ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದ ನಂತರ ಭಾರತ ಸಂವಿಧಾನ ರಚನಾ ಸಭೆಯ ಒಂದು ಸದಸ್ಯರ ಸಂಖ್ಯೆ ಬದಲಾವಣೆ ಆಗುತ್ತೆ. ಬದಲಾವಣೆ ಆದ ಪ್ರಕಾರ 299 ಸದಸ್ಯರನ್ನು ನಾವು ಕಾಣ್ತೀವಿ. 299 ಸದಸ್ಯರು ಕೂಡ ಭಾರತ ಸಂವಿಧಾನ ರಚನೆಯನ್ನು ಮಾಡಲಿಕ್ಕೆ ತಮ್ಮ ಸಹಕಾರವನ್ನು ವ್ಯಕ್ತಪಡಿಸ್ತಾರೆ. ಸೊ ಈ ಒಂದು ಸಭೆ ಡಿಸೆಂಬರ್ 31, 1947ರಂದು ನಡೆಯುತ್ತೆ. ಸಭೆ ನಡೆದ ನಂತರ ಭಾರತ ಸಂವಿಧಾನದ ರಚನೆಯನ್ನು ಮಾಡಲಿಕ್ಕೆ ಬಹಳ ವೇಗದಲ್ಲಿ ಚಟುವಟಿಕೆಗಳು ನಡೆಯುತ್ತವೆ. ಸೊ ಭಾರತ ಸಂವಿಧಾನದ ರಚನಾ ಸಭೆಯಲ್ಲಿ ವಿವಿಧ ಜಾತಿ, ಧರ್ಮ ಮತ್ತು ಲಿಂಗ ಮತ್ತು ಇತ್ಯಾದಿಗಳ ಆಧಾರದ ಮೇಲೆ ಆಯ್ಕೆಯಾದಂಥ ಸದಸ್ಯರು ಅಥವಾ ಪ್ರತಿನಿಧಿಗಳು ಭಾರತ ಸಂವಿಧಾನ ರಚನಾ ಸಭೆಯಲ್ಲಿದ್ದರು. ಸೊ ಸಂವಿಧಾನ ರಚನಾ ಸಭೆ ಸುಮಾರು 11 ಸಭೆಗಳನ್ನು ನಡೆಸುತ್ತೆ. 12ನೇ ಸಭೆಯಲ್ಲಿ ಇಡೀ ಭಾರತ ಸಂವಿಧಾನಕ್ಕೆ ಸಂವಿಧಾನದ ಒಂದು ಪ್ರತಿಗೆ ಸಹಿಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಒಟ್ಟು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಭಾರತ ಸಂವಿಧಾನವನ್ನು ರಚನೆ ಮಾಡಲಾಗುತ್ತೆ. ಭಾರತ ಸಂವಿಧಾನವನ್ನು ರಚನೆ ಮಾಡಲು ಸಂವಿಧಾನ ರಚನಾ ಸಮಿತಿಯಲ್ಲಿ ಅನೇಕ ಸಮಿತಿಗಳನ್ನು ನೇಮಕ ಮಾಡಲಾಗುತ್ತೆ. ಸೊ ಅವು ಒಟ್ಟು ಸಮಿತಿ ಅಂದರೆ 22 ಸಮಿತಿಗಳು ಕಾರ್ಯವನ್ನು ನಿರ್ವಹಿಸ್ತವೆ. ಆ 22 ಸಮಿತಿಗಳಲ್ಲಿ ಬಹಳ ಮುಖ್ಯವಾದ ಸಮಿತಿ ಅಂದರೆ ಕಾರ್ಯ ವಿಧಾನ ನಿಯಮಗಳ ಸಮಿತಿ, ಹಣಕಾಸು ಹಾಗೂ ಸಿಬ್ಬಂದಿ ಸಮಿತಿ, ಪರಿಚಯ ಪತ್ರ ಸಮಿತಿ, ಸದನ ಸಮಿತಿ, ಪತ್ರಿಕಾ ಗ್ಯಾಲರಿ ಸಮಿತಿ. ಸೊ ಈ ರೀತಿಯಾಗಿ ಅನೇಕ ಸಮಿತಿಗಳು 22 ಸಮಿತಿಗಳು ಕಾರ್ಯವನ್ನು ನಿರ್ವಹಿಸ್ತವೆ.
ಸೊ ಅಂತಹ ಸಮಿತಿಗಳಲ್ಲಿ ಬಹಳ ಮುಖ್ಯವಾದ ಸಮಿತಿ ಅಂದರೆ ಕರಡು ರಚನಾ ಸಮಿತಿ, ಡ್ರಾಫ್ಟಿಂಗ್ ಕಮಿಟಿ ಅಂತೇಳಿ ಕರಿಬೋದು. ಸೊ ಇದರ ಒಂದು ಅಧ್ಯಕ್ಷತೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ವಹಿಸ್ಕೊಳ್ತಾರೆ. ಸೊ ಇವರ ಒಂದು ಕೊಡುಗೆ ಭಾರತ ಸಂವಿಧಾನದ ರಚನೆಗೆ ಬಹಳ ಪ್ರಮುಖವಾಗಿ ಕಾರಣ ಆಗುತ್ತೆ. ಸೊ ಹಾಗಾಗಿನೇ ಅವರನ್ನು ಭಾರತ ಸಂವಿಧಾನದ ಪಿತಾಮಹ ಅಂತೇಳಿ ಕೂಡ ಕರೆಯಲಾಗುತ್ತೆ. ಸೊ ಕೇಂದ್ರ ವಿದ್ಯುತ್ ಸಮಿತಿ, ಸೊ ಇದರ ಒಂದು ಅಧ್ಯಕ್ಷತೆಯನ್ನು ನೆಹರೂರವರು ವಹಿಸ್ಕೊಳ್ತಾರೆ. ಕೇಂದ್ರ ಸಂವಿಧಾನ ಸಮಿತಿ ಜವಾಹರಲಾಲ್ ನೆಹರೂರವರು ಅದರ ಅಧ್ಯಕ್ಷರಾಗಿರ್ತಾರೆ. ಸೊ ಪ್ರಾಂತೀಯ ಸಂವಿಧಾನ ಸಮಿತಿ ಅದು ವಲ್ಲಭಭಾಯ್ ಪಟೇಲ್ ಅವರು ಅದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಸೊ ಈ ರೀತಿಯಾಗಿ ಅನೇಕ ಸಮಿತಿಗಳು ಕಾರ್ಯವನ್ನು ನಿರ್ವಹಿಸ್ತವೆ. ಹಕ್ಕುಗಳ ಮೂಲಭೂತ ಹಕ್ಕುಗಳು, ಅಲ್ಪಸಂಖ್ಯಾತರು ಮತ್ತು ಬುಡಕಟ್ಟು ಹಾಗೂ ಹೊರಗಿಟ್ಟ ಪ್ರದೇಶಗಳ ಸಲಹಾ ಸಮಿತಿ, ಸೊ ಇದರ ಒಂದು ಅಧ್ಯಕ್ಷತೆಯನ್ನು ವಲ್ಲಭಭಾಯ್ ಪಟೇಲ್ ಅವರು ವಹಿಸ್ಕೊಳ್ತಾರೆ. ಸೊ ಇದರಲ್ಲಿ ಪ್ರಮುಖವಾಗಿ 5 ಉಪಸಮಿತಿಗಳು ನೇಮಕ ಆಗ್ತವೆ. ಆ 5 ಉಪಸಮಿತಿಗಳಲ್ಲಿ ಮುಖ್ಯವಾಗಿ ಮೂಲಭೂತ ಹಕ್ಕುಗಳ ಸಮಿತಿ, ಸೊ ಭಾರತಕ್ಕೆ ಮೂಲಭೂತ ಹಕ್ಕುಗಳನ್ನು ಕೊಡಬೇಕನ್ನೋ ಒಂದು ದೃಷ್ಟಿಕೋನದಲ್ಲಿ ಈ ಒಂದು ಹಕ್ಕುಗಳನ್ನು ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. JB ಕೃಪಲಾನಿ ಇದರ ಒಂದು ಅಧ್ಯಕ್ಷರಾಗಿರ್ತಾರೆ. ಸೊ ಅಲ್ಪಸಂಖ್ಯಾತರ ಸಮಿತಿ, ಸೊ HG ಮುಖರ್ಜಿರವರು ಇದರ ಒಂದು ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಈಶಾನ್ಯ ಗಡಿನಾಡು, ಬುಡಕಟ್ಟು ಪ್ರದೇಶಗಳು ಮತ್ತು ಅಸ್ಸಾಂ ಹೊರತುಪಡಿಸಿ ಭಾಗಶಃ ಹೊರಗಿಟ್ಟ ಪ್ರದೇಶಗಳ ಉಪಸಮಿತಿ ಗೋಪಿನಾಥ್ ಬೋಡಲಾಯ್ರವರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಸೊ ಇವರು ಅಸ್ಸಾಂನ ಮೊದಲ ಮುಖ್ಯಮಂತ್ರಿ ಕೂಡ ಆಗಿ ಅಧಿಕಾರವನ್ನು ಚಲಾಯಿಸ್ತಾರೆ. ಸೊ ಹೊರತುಪಡಿಸಿದ ಹಾಗೂ ಭಾಗಶಃ ಹೊರಗಿಟ್ಟ ಪ್ರದೇಶಗಳು, ಸೊ ಅಸ್ಸಾಂನನ್ನು ಹೊರತುಪಡಿಸಿ ಉಳಿದ ಸಮಿತಿಗಳಿಗಾಗಿ AB ಟಕ್ಕರ್ ಅವರನ್ನು ನೇಮಕ ಮಾಡಲಾಗುತ್ತೆ. ಸೊ ಮತ್ತೊಂದು ಸಮಿತಿ ಕಾರ್ಯವಿಧಾನ ಸಮಿತಿಯ ನಿಯಮಗಳು, ಸೊ ಇದನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಸೊ ರಾಜ್ಯಗಳ ಸಮಿತಿ, ರಾಜ್ಯಗಳೊಂದಿಗೆ ಮಾತುಕತೆಯನ್ನು ನಡೆಸಿ ತೀರ್ಮಾನ ಕೈಗೊಳ್ಳುವಂಥ ಒಂದು ಸಮಿತಿಯನ್ನು ಜವಾಹರಲಾಲ್ ನೆಹರು ಅವರಿಗೆ ವಹಿಸಲಾಗುತ್ತೆ. ಸೊ ಸ್ಟೀರಿಂಗ್ ಕಮಿಟಿ, ಸೊ ಸ್ಟೀರಿಂಗ್ ಕಮಿಟಿಯ ಒಂದು ಅಧ್ಯಕ್ಷತೆಯನ್ನು ರಾಜೇಂದ್ರ ಪ್ರಸಾದ್ ಅವರು ವಹಿಸ್ಕೊಳ್ತಾರೆ. ರಾಷ್ಟ್ರೀಯ ಧ್ವಜ ತಾತ್ಕಾಲಿಕ ಸಮಿತಿ, ಸೊ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಸೊ ಧ್ವಜವನ್ನು ಜಾರಿಗೆ ತರೋದು ಇದರ ಉದ್ದೇಶ. ಸೊ ಭಾರತದಲ್ಲಿ ತ್ರಿವರ್ಣ ಧ್ವಜ ಇದೆ, ಮಧ್ಯದಲ್ಲಿ ಅಶೋಕ ಚಕ್ರ ಇದೆ. ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಈ ಧ್ವಜ ಸಮಿತಿಯ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಅಶೋಕ ಚಕ್ರ ಭಾರತದ ಒಂದು ಬಾವುಟದಲ್ಲಿ ಇವತ್ತು ಇರಲಿಕ್ಕೆ ಕಾರಣ ಯಾರಂದರೆ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳ್ಬೋದು. ಅವರು ಸಲಹೆಯನ್ನು ಕೊಡ್ತಾರೆ. ಸ್ಥಿರೀಕರಣ ಜೋಡಣಾ ಕಾರ್ಯಕ್ಕಾಗಿ ಸಮಿತಿ GB ಮಾಳವಂಕರ್ ಅವರನ್ನು ನೇಮಕ ಮಾಡ್ತಾರೆ. ಇವರು ಸ್ವತಂತ್ರ ನಂತರ ಲೋಕಸಭೆಯ ಮೊದಲ ಸ್ಪೀಕರ್ ಆಗಿ ಕೂಡ G ಮಾವಳಂಕರ್ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಸದನ ಸಮಿತಿ ಪಟಾಭಿ ಸೀತಾರಾಮಯ್ಯರವರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ, ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಭಾಷಾ ಸಮಿತಿ ಲ್ಯಾಂಗ್ವೇಜ್ ಕಮಿಟಿ ಮೇಟೂರಿ ಸತ್ಯನಾರಾಯಣರವರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಪ್ರಾಮಾಣಿಕವಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ವ್ಯವಹಾರಗಳ ಸಮಿತಿ, ಸೊ ಇದನ್ನು KM ಮುನ್ಷಿರವರು ಇದರ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ. ಸೊ ಈ ರೀತಿಯಾಗಿ ಅನೇಕ ಸಮಿತಿಗಳು ಕಾರ್ಯವನ್ನು ನಿರ್ವಹಿಸ್ತವೆ. ಕಾರ್ಯವನ್ನು ನಿರ್ವಹಿಸುವುದರ ಮೂಲಕ ಭಾರತ ಸಂವಿಧಾನ ರಚನೆಗೆ ಅವಕಾಶ ಆಗುತ್ತೆ. ಡ್ರಾಫ್ಟಿಂಗ್ ಕಮಿಟಿ, ಕರಡು ರಚನಾ ಸಮಿತಿ ಭಾರತ ಸಂವಿಧಾನವನ್ನು ರಚನೆ ಮಾಡಿ ಕೊಡುವುದು ಕರಡು ರಚನಾ ಸಮಿತಿಗೆ ಸೇರ್ಪಡೆಯಾಗಿರುತ್ತೆ. ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ರಚನಾ ಸಮಿತಿಯನ್ನು ನೇಮಕ ಮಾಡಲಾಗುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಇದರ ಸದಸ್ಯರಂದರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, N ಗೋಪಾಲಸ್ವಾಮಿ ಅಯ್ಯರ್, BL ಮಿತ್ತರ್, ಮೊಹಮ್ಮದ್ ಸಾದುಲ್ಲಾ, KM ಮುನ್ಷಿ, DP ಕೇತನ್. ಸೊ ಇದರ ಒಂದು ಸದಸ್ಯರಾಗಿರ್ತಾರೆ. N ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು ಕೂಡ ಸೇರ್ಪಡೆಯಾಗಿ. ಸೊ ಈ ಸಮಿತಿ ಸುಮಾರು 115 ದಿನಗಳ ಕಾಲ ಭಾರತ ಸಂವಿಧಾನದ ಕರಡು ತಯಾರು ಮಾಡೋಂಥ ಕೆಲಸವನ್ನು ಮಾಡ್ತದೆ. ಸೊ ಇದರಲ್ಲಿ ಕೆಲವರು ಅಂದರೆ ಕರಡು ರಚನಾ ಸಮಿತಿಯ ಸದಸ್ಯರಲ್ಲಿ ಕೆಲವರು ಮರಣವನ್ನು ಅಪ್ತಾರೆ, ಇನ್ನು ಕೆಲವರು ಅಕಾಲಿಕ ಕಾಯಿಲೆಗೆ ಒಳಗಾಗ್ತಾರೆ, ಕೆಲವರು ರಾಜೀನಾಮೆಯನ್ನು ಕೊಡ್ತಾರೆ. ಸೊ ಹಾಗಾಗಿ ಭಾರತ ಸಂವಿಧಾನವನ್ನು ರಚನೆ ಮಾಡಿಕೊಡೋದು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸೇರ್ಪಡೆ ಆಗುತ್ತೆ. 115 ದಿನಗಳ ಕಾಲ ಕೆಲಸ ಮಾಡುತ್ತೆ. ಸೊ ಇದು ಪ್ರಾರಂಭ ಆಗಿದ್ದು 29 ಆಗಸ್ಟ್ 1947ರಲ್ಲಿ. ಸೊ ಸಂವಿಧಾನ ರಚನಾ ಸಭೆಯಲ್ಲಿ ಸಂವಿಧಾನ ರಚನಾ ಸಭಾ ಸದಸ್ಯರು ಕೇಳುವಂಥ ಪ್ರಶ್ನೆಗಳಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಅರ್ಥಗರ್ಭಿತ ಉತ್ತರವನ್ನು ಕೊಡ್ತಾರೆ. ಇಡೀ ಸಮಿತಿಯ ಎಲ್ಲ ಸದಸ್ಯರು ಕೂಡ ಅಂದರೆ ಸಂವಿಧಾನ ರಚನಾ ಸಭೆಯ ಎಲ್ಲ ಸದಸ್ಯರು ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರ ಜ್ಞಾನವನ್ನು ಮೆಚ್ಕೊಳ್ತಾರೆ. ಸೊ ಹಾಗಾಗಿನೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಶ್ರೇಷ್ಠವಾದ ಜ್ಞಾನ ಅನ್ನೋದನ್ನು ಇಡೀ ಪ್ರಪಂಚ ಕೂಡ ಗೊತ್ತಾಗುತ್ತೆ. ಸೊ ಈ ಒಂದು ಕರಡು ರಚನಾ ಸಮಿತಿಯ ಸಂದರ್ಭದಲ್ಲಿ ಭಾರತ ಸಂವಿಧಾನವನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಒಟ್ಟು 7635 ಪ್ರಶ್ನೆಗಳು ಉದ್ಭವ ಆಗ್ತವೆ.
ಅದರಲ್ಲಿ ಅನೇಕ ಪ್ರಶ್ನೆಗಳು ರಿಪೀಟೆಡ್ ಕ್ವಶನ್ಸ್ ಆಗಿರ್ತವೆ. ಹಾಗಾಗಿ ಚರ್ಚಿತ ವಿಷಯಗಳನ್ನು 2473 ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಲಾಗುತ್ತೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಪ್ರತಿಯೊಂದು ವಿಷಯವನ್ನು ಕೂಡ ಭವಿಷ್ಯತ್ತಿನ ದೃಷ್ಟಿಯನ್ನು ಇಟ್ಕೊಂಡು ಉತ್ತರವನ್ನು ನೀಡ್ತಾರೆ. ಅದು ರಾಷ್ಟ್ರಪತಿಯ ವಿಷಯದಲ್ಲಾಗಲಿ, ಪ್ರಧಾನಮಂತ್ರಿಯ ವಿಷಯದಲ್ಲಾಗಲಿ, ಅಥವಾ ಮತದಾನ, ಬೇರೆ ಯಾವುದೇ ಸಂವಿಧಾನದ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳಾದರೂ ಕೂಡ ಬಹಳ ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಭಾರತ ಸಂವಿಧಾನದ ಪಿತಾಮಹ ಅಂತೇಳಿ ಘೋಷಣೆಯನ್ನು ಮಾಡಲಾಗುತ್ತೆ. ಭಾರತ ಸಂವಿಧಾನದ ಪಿತೃ ಅಥವಾ ಜನಕ ಅಂತ ಕೂಡ ಅವರನ್ನು ಕರೆಯಲಾಗುತ್ತೆ. ಸೊ ಸಂವಿಧಾನ ಜಾರಿಗೆ ಬಂದಾಗ ಅಂದರೆ ಜನವರಿ 26, 1950ರಂದು ಭಾರತ ಸಂವಿಧಾನ ಜಾರಿಗೆ ಬರ್ತದೆ. ಈ ಒಂದು ಸಂದರ್ಭದಲ್ಲಿ 395 ವಿಧಿಗಳು, 12 ಭಾಗಗಳು ಮತ್ತು 8 ಅನುಸೂಚಿಗಳಿದ್ವು. ಸೊ ಜನವರಿ 2020ಕ್ಕೆ ಅನುಗುಣವಾಗಿ ಅಂದರೆ ಪ್ರಸ್ತುತ ನಾವು ನೋಡಿದರೆ 450 ವಿಧಿಗಳಿದ್ದಾವೆ, 25 ಭಾಗಗಳಿದ್ದಾವೆ ಮತ್ತು 12 ಅನುಸೂಚಿಗಳಿದ್ದಾವೆ. ಇದುವರೆಗೆ 104 ತಿದ್ದುಪಡಿಗಳಾಗಿದ್ದಾವೆ. 104 ತಿದ್ದುಪಡಿಗಳಾಗಿದ್ದಾವೆ. ಮೊದಲ ತಿದ್ದುಪಡಿ ಪ್ರಾರಂಭ ಆಗಿದ್ದು ಜೂನ್ 1950ರಲ್ಲಿ 15ನೇ ವಿಧಿಗೆ ತಿದ್ದುಪಡಿಯನ್ನು ತರಲಾಗುತ್ತೆ. ಈ ರೀತಿಯಾಗಿ ಭಾರತ ಸಂವಿಧಾನವು ಒಂದು ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠವಾದ ಸಂವಿಧಾನ ಆಗಿದೆ. ಯಾವುದೇ ಸಂವಿಧಾನ ಆಗಿದ್ರೂ ಕೂಡ ಕಾಲ, ಸಮಯ, ಸಂದರ್ಭಕ್ಕೆ ಅನುಗುಣವಾಗಿ ತಿದ್ದುಪಡಿ ಒಳಗಾಗಬೇಕು. ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ರಚನೆಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಭಾರತ ಸಂವಿಧಾನ ಜಾರಿಗೆ ಬಂದಾಗ 1,17,369 ಪದಗಳಿದ್ದವು. ಜನವರಿ 2020ಕ್ಕೆ ಅಂದರೆ ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಒಟ್ಟು 1,45,000 ಪದಗಳಿವೆ. ಸಂವಿಧಾನ ರಚನಾ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರ ಚಿತ್ರಣವನ್ನು ನಾವಿಲ್ಲಿ ಕಾಣ್ಬೋದು. ಸೊ 6 ಜನ ಸದಸ್ಯರಲ್ಲಿ ಇರ್ತಾರೆ. 6 ಜನ ಸದಸ್ಯರಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಹಿಸ್ಕೊಳ್ತಾರೆ. ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದಂಥ ಪ್ರಮುಖ ಸದಸ್ಯರನ್ನು ಸೊ ಯಾರ್ಯಾರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ನೋಡಿದರೆ, ಸೊ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಪಂಡಿತ್ ಜವಾಹರ್ಲಾಲ್ ನೆಹರು, ಮೌಲಾನಾ ಆಜಾದ್ ಕಲಾಂ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಟಿ ಕೃಷ್ಣಮಾಚಾರಿ, ಪಟ್ಟಾಭಿ ಸೀತಾರಾಮಯ್ಯ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಎಚ್ ವಿ ಕಾಮತ್, ಎಚ್ ಎನ್ ಕುಂಜ್ರು, ಕೆ ಎನ್ ಮುನ್ಷಿ, ಮೊಹಮ್ಮದ್ ಸಾದುಲ್ಲಾ, ಅನಂತ ಶಯನ ಅಯ್ಯಂಗಾರ್, ಡಾಕ್ಟರ್ ಎಚ್ ಸಿ ಮುಖರ್ಜಿ, ಎಂ ಆರ್ ಮಸಾನಿ, ಜೆ ಡಿ ಕೃಪಲಾನಿ, ಕೆ ಎಂ ಪಡಿಕರ್, ಗೋವಿಂದ ವಲ್ಲಭ ಪಂತ್, ಬಿ ಎಲ್ ಮಿತ್ತಲ್, ಎನ್ ಮಾಧವರಾವ್, ಸಿ ರಾಜಗೋಪಾಲಾಚಾರಿ, ಕೆ ಸಂತಾನಂ, ಸರ್ದಾರ್ ಬಲದೇವ್ ಸಿಂಗ್, ಫ್ರಾಂಕ್ ಆಂಥೋನಿ, ಎಚ್ ಆರ್ ದಿವಾಕರ್, ಜಗಜೀವನ್ ರಾಮ್, ರಾಮಸ್ವಾಮಿ ಮೊದಲಿಯಾರ್, ಬಿ ಜಿ ಖೇರ್, ಹರಿಕೃಷ್ಣ ಮೆಹತಾ, ಕೆ ಚೆಂಗಲ್ರಾಯ ರೆಡ್ಡಿ, ಸಿ ಎಂ ಪೂರ್ಣಚ್ಚ, ಸೊ ಮುಂತಾದವರನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಸೊ ಇವರೆಲ್ಲ ಕೂಡ ಸೇರಿ ಭಾರತ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಸೊ ಮಹಾವೀರ್ ತ್ಯಾಗಿ, ಕಮಲ್ ಚೌಧರಿ, ಜೋಗೇಂದ್ರ ಸಿಂಗ್ಡಾ ಮುಂತಾದವರನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಸೊ ಇವರೆಲ್ಲೂ ಕೂಡ ಭಾರತ ಸಂವಿಧಾನದ ರಚನಾ ಸಭೆಯಲ್ಲಿ ಕಾರ್ಯನಿರ್ವಹಿಸಿದಂಥ ಒಂದು ಚಿತ್ರಣ. ಸೊ ಇನ್ನೂ ಅನೇಕ ಜನರು ಇದ್ದಾರೆ, ಕೆಲವರ ಒಂದು ಚಿತ್ರಣವನ್ನು ಮಾತ್ರ ಇಲ್ಲಿ ಬಿತ್ತರಿಸಲಾಗಿದೆ. ಸೊ ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಅನೇಕ ಮಹಿಳೆಯರು ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸೊ ಒಟ್ಟು 15 ಜನ ಮಹಿಳೆಯರು ಇಲ್ಲಿ ಕರ್ತವ್ಯವನ್ನು ಚಲಾಯಿಸಿದ್ದಾರೆ. ಅದರಲ್ಲಿ ದುರ್ಗಾಬಾಯಿ ದೇಶ್ಮುಖ್, ರಾಜ್ಕುಮಾರಿ ಅಮೃತ್ ಕೌರ್, ಬೇಗಂ ಆಸಿಸ್ ರಸಲ್, ಹನ್ಸಾ ಮೆಹತಾ, ಸುಚೇತಾ ಕೃಪಲಾನಿ, ಅಮ್ಮು ಸ್ವಾಮಿನಾಥನ್, ಮಾಲತಿ ಚೌಧರಿ, ಲೀಲಾ ರಾಯ್, ರೇಣುಕಾ ರಾಯ್, ಪೂರ್ಣಿಮಾ ಬ್ಯಾನರ್ಜಿ, ದಾಕ್ಷಾಯಣಿ ವೇಲಾಯುಧನ್, ಸರೋಜಿನಿ ನಾಯ್ಡು, ವಿಜಯಲಕ್ಷ್ಮಿ ಪಂಡಿತ್, ಅನ್ನಿ ಮಾಸ್ಕರೇನ್, ಕಮಲಾ ಚೌಧರಿ, ಸೊ ಮುಂತಾದ ಮಹಿಳೆಯರು ಕೂಡ ಭಾರತ ಸಂವಿಧಾನದಲ್ಲಿ ರಚನಾ ಸಭೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸೊ ಅವರ ಕೊಡುಗೆ ಕೂಡ ಬಹಳ ಮುಖ್ಯವಾಗಿ ಭಾರತ ಸಂವಿಧಾನಕ್ಕೆ ಇದೆ, ರಚನೆಗೆ ಇದೆ. ಸೊ ಇವರೆಲ್ಲರೂ ಕೂಡ ಭಾರತ ಸಂವಿಧಾನ ರಚನಾ ಸಭೆಯ ಸದಸ್ಯರ ಮಹಿಳೆಯರು ಅಂತೂ ಕೂಡ ನಾವು ಕರೀಬೋದು. ಸೊ ಕರ್ನಾಟಕದಿಂದ ಕೂಡ ಕೆಲವರು ಭಾರತ ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಆಗಿರೋದನ್ನು ಕಾಣ್ತೀವಿ. ಸೊ ಅದರಲ್ಲಿ ಈಗಾಗಲೇ ಕೆಲವರ ಹೆಸರನ್ನು ಕೂಡ ಈ ಹಿಂದೆ ಚರ್ಚೆ ಮಾಡಲಾಗಿದೆ. ಸೊ ಮುಖ್ಯವಾಗಿ ಕರ್ನಾಟಕದಿಂದ ಆಯ್ಕೆಯಾದವರು ಅಂದರೆ ಕೆ ಎಂ ಪೂರ್ಣಚ್ಚ, ಕೆ ಸಿ ರೆಡ್ಡಿ ಅವರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾಗಿ ಕೂಡ ಕರ್ತವ್ಯವನ್ನು ಚಲಾಯಿಸ್ತಾರೆ. ಟಿ ಸಿದ್ದಲಿಂಗಯ್ಯ, ಎಚ್ ಆರ್ ಗೌರವ ರೆಡ್ಡಿ,
SV ಕೃಷ್ಣಮೂರ್ತಿರಾವ್, K ಹನುಮಂತಯ್ಯ, ಸೊ ಕರ್ನಾಟಕದ ವಿಧಾನಸಭೆಯನ್ನು ಕರೆದಂಥವ್ರು, HS ಸಿದ್ದವೀರಪ್ಪ, T ಚೆನ್ನಯ್ಯ, ಸೊ ಮುಂತಾದ ಅನೇಕ ಜನ ಸದಸ್ಯರು ಕರ್ನಾಟಕದಿಂದ ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಕಾರ್ಯವನ್ನು ಅಥವಾ ಕರ್ತವ್ಯವನ್ನು ಚಲಾವಣೆ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಭಾರತ ಸಂವಿಧಾನವನ್ನು ರಚಿಸಲಾಗಿದೆ. ಭಾರತ ಸಂವಿಧಾನದ ರಚನಾ ಸಭೆಯನ್ನು ಕೆಲವರು ಟೀಕೆ ಮಾಡ್ತಾರೆ. ಭಾರತ ಸಂವಿಧಾನವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡಿದೆ ಹೊರತು ನೇರವಾಗಿ ಪ್ರಜೆಗಳಿಂದ ಆಯ್ಕೆ ಮಾಡಿಲ್ಲ ಅನ್ನೋ ಒಂದು ವಿರೋಧಗಳು ಕೂಡ ಇದ್ದಾವೆ. ಜೊತೆಗೆ ಭಾರತ ಸಂವಿಧಾನವನ್ನು ಕಾಂಗ್ರೆಸ್ನ ದಾಖಲೆ ಅಂತ ಕೂಡ ಕೆಲವರು ಟೀಕೆಯನ್ನು ಮಾಡ್ತಾರೆ. ಅಂದರೆ ಕಾಂಗ್ರೆಸ್ನ ಅಂದರೆ ANC ಸದಸ್ಯರು ಜಾಸ್ತಿ ಇದ್ದಿದ್ದರಿಂದ ಇದನ್ನು ಕಾಂಗ್ರೆಸ್ನ ದಾಖಲೆ ಅಂತೇಳಿ ಕೆಲವರು ಹೇಳ್ತಾರೆ. ಇನ್ನೂ ಕೆಲವರ ಪ್ರಕಾರ ಇದನ್ನು ವಕೀಲರ ಒಂದು ಸ್ವರ್ಗ ಅಂತೇಳಿ ಕರೀತಾರೆ. ಭಾರತ ಸಂವಿಧಾನವನ್ನು ಒಂದು ವಕೀಲರ ಸ್ವರ್ಗ ಅಂತೇಳಿ ಕರೀತಾರೆ. ಇನ್ನೂ ಕೆಲವರ ಅಭಿಪ್ರಾಯದಲ್ಲಿ ಭಾರತ ಸಂವಿಧಾನ ಒಂದು ಬೃಹತ್ತಾದ ಸಂವಿಧಾನವನ್ನು ರಚನೆ ಮಾಡಿ ಆನೆ ಗಾತ್ರದ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಅಂತ ಕೂಡ ಕೆಲವರು ಟೀಕೆಯನ್ನು ಮಾಡಿದ್ದಾರೆ. ಸಂವಿಧಾನ ರಚನೆಯನ್ನು ಮಾಡಲು ಬಹಳ ದೀರ್ಘ ಸಮಯನ ತೆಗೆದುಕೊಳ್ಳಲಾಗಿದೆ ಅಂತ ಕೂಡ ಕೆಲವರು ಟೀಕೆಯನ್ನು ಮಾಡ್ತಾರೆ. ಸೊ ಈ ರೀತಿಯಾಗಿ ಹಲವಾರು ಟೀಕೆಗಳಿದ್ದಾವೆ. ಸೊ ಆ ಟೀಕೆಗಳ ಹೊರತಾಗಿ ಕೂಡ ಭಾರತ ಒಂದು ಶ್ರೇಷ್ಠವಾದ ಸಂವಿಧಾನವಾಗಿದೆ. ಯಾಕಂದರೆ ಭಾರತ ಸ್ವಾತಂತ್ರ್ಯ ಬಂದು ಹಲವಾರು ದಶಕಗಳೇ ಕಳೆದಿದ್ದಾವೆ. ಸೊ ಭಾರತದಲ್ಲಿ ಹಲವು ಜಾತಿ, ಧರ್ಮ, ಲಿಂಗ, ಭಾಷೆ ಮುಂತಾದ ಒಂದು ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಒಂದು ಯಶಸ್ವಿ ಸಂವಿಧಾನವಾಗಿ ಇದು ಹೊರಹೊಮ್ಮಿರೋದನ್ನು ಕಾಣ್ಬೋದು. ಸೊ ಭಾರತಕ್ಕೆ ಲಿಖಿತ ಸಂವಿಧಾನದ ಅವಶ್ಯಕತೆ ಇತ್ತು, ಹಾಗಾಗಿ ಸಂವಿಧಾನವನ್ನು ರಚನೆ ಮಾಡಲಾಗಿದೆ. ಸೊ ಭಾರತ ಸ್ವಾತಂತ್ರ್ಯ ಒಂದಾಗಿನಿಂದ ಕೂಡ ಪರಿಸ್ಥಿತಿಗಳು ಬೇರೆ ಬೇರೆ ಆಗಿದ್ದದನ್ನು ಕಾಣ್ತೀವಿ. ಸೊ ಒಂದೇ ರೀತಿಯಾದ ಪರಿಸ್ಥಿತಿ ಭಾರತದಲ್ಲಿ ಇಲ್ಲ. ಸೊ ಅನೇಕ ರೀತಿಯಾದ ಪರಿಸ್ಥಿತಿಗಳು ಬದಲಾವಣೆ ಆಗಿದ್ದಾವೆ. ಬದಲಾವಣೆಗೆ ತಕ್ಕಂತೆ ಭಾರತ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಜಾರಿಗೆ ತರಲಾಗಿದೆ. ಸೊ ಆದರೂ ಕೂಡ ಭಾರತ ಸಂವಿಧಾನ ಒಂದು ಯಶಸ್ವಿ ಸಂವಿಧಾನವನ್ನು ರಚನೆ ಕೊಟ್ಟಿರೋದು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ದೊಡ್ಡ ಕೊಡುಗೆ ಅಂತ ಕೂಡ ಅವರು ಕರೀಬೋದು. ಅವರ ಜ್ಞಾನ ಸಂವಿಧಾನ ರಚನಾ ಸಭೆಯಲ್ಲಿ ಅಪಾರವಾಗಿತ್ತು. ಸೊ ಹಿಂದೆ ಹೇಳಿದಾಗೆ ಕೆಲವರು ಇದನ್ನು ಟೀಕೆ ಕೂಡ ಮಾಡ್ತಾರೆ. ಸೊ ಆನೆ ಗಾತ್ರದ ಸಂವಿಧಾನ ಅಂತ ಹೇಳ್ತಾರೆ. ಕಾಂಗ್ರೆಸ್ಸಿಗರು ಇದನ್ನು ರಚನೆ ಮಾಡಿರೋದು ಅಂತ ಹೇಳ್ತಾರೆ. ಸೊ ಕೆಲವರು ಹಿಂದೂ ಧರ್ಮದವರು ಅಧಿಕವಾಗಿದ್ರು ಅಂತ ಕೂಡ ಹೇಳ್ತಾರೆ. ಸೊ ವಿಶ್ವದಲ್ಲಿಯೇ ಬೃಹತ್ತಾದ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವಂಥ ಭಾರತದಲ್ಲಿ ಒಂದು ಯಶಸ್ವಿ ಸಂವಿಧಾನ, ಯಶಸ್ವಿ ಕಾನೂನುಗಳು ಜಾರಿಗೆ ಬರಬೇಕಾದ್ರೆ ಅದು ಬಹಳ ಮುಖ್ಯವಾದ ಕಾರಣ ಅಂದರೆ ಭಾರತ ಸಂವಿಧಾನ ಅಂತ ಕರೀಬೋದು. ಭಾರತ ಸಂವಿಧಾನ ಇಷ್ಟು ವ್ಯವಸ್ಥಿತವಾಗಿ ರಚನೆ ಆಗಿಲ್ಲ ಅಂದರೆ ಈ ದೇಶದಲ್ಲಿ ಅನೇಕ ಪರಿಸ್ಥಿತಿಗಳು ಬರ್ತಾ ಇದ್ವು. ಕೆಲವೊಂದು ದೇಶಗಳ ಸಂವಿಧಾನಗಳು ಪದೇ ಪದೇ ಬದಲಾವಣೆ ಆಗಿರೋದನ್ನು ಕಾಣ್ಬೋದು. ಆದರೆ ಭಾರತ ಸಂವಿಧಾನ ಜಾರಿಗೆ ಬಂದು 70 ವರ್ಷಗಳಾದರೂ ಕೂಡ ಇದು ಯಶಸ್ವಿಯಾಗಿ ಮುನ್ನೋಡ್ತಾ ಹೋಗ್ತಾ ಇದೆ. ಸೊ ಎಲ್ಲ ಜಾತಿಗಳನ್ನು, ಎಲ್ಲ ಧರ್ಮಗಳನ್ನು ಮತ್ತು ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಭಾರತ ಸಂವಿಧಾನ ಮಾಡಿದೆ. ಹಾಗಾಗಿ ಇದರ ಒಂದು ಹೆಗ್ಗಳಿಕೆ ಅಂತ ಕೂಡ ನಾವು ಕರೀಬೋದು. ಸರ್ಕಾರ, ಜನತೆ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಎಲ್ಲ ವಿಷಯಗಳನ್ನು ಕೂಡ ಭಾರತ ಸಂವಿಧಾನ ಒಳಗೊಂಡಿದೆ. ಸೊ ಹಾಗಾಗಿ ಭಾರತ ಸಂವಿಧಾನವನ್ನು ಒಂದು ಯಶಸ್ವಿ ಸಂವಿಧಾನ ಅಂತ ಕರೀಬೋದು. ಭಾರತ ಸಂವಿಧಾನದ ರಚನೆಯ ಸಭೆಯ ಬಗ್ಗೆ ಗ್ರಾನ್ವಿಲ್ಲೆ ಆಸ್ಟಿನ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಫಿಲಿಡೆಲ್ಫಿಯಾ ಅಧಿವೇಶನದ ನಂತರ ಅತಿ ದೊಡ್ಡ ರಾಜಕೀಯ ವ್ಯವಸ್ಥೆ ಎಂದರೆ ಭಾರತ ಸಂವಿಧಾನ ರಚನಾ ಸಭೆಯಾಗಿದೆ ಎನ್ನುವುದು ಅವರ ಅಭಿಪ್ರಾಯ. ಹಾಗೆಯೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಭಿಪ್ರಾಯದಲ್ಲಿ ಭಾರತ ಸಂವಿಧಾನವು ಬಳಸಲು ಯೋಗ್ಯವಾಗಿದೆ. ಯುದ್ಧ ಮತ್ತು ಶಾಂತಿಯ ಸಂದರ್ಭದಲ್ಲಿಯೂ ಭಾರತ ಸಂವಿಧಾನವು ಹೆಚ್ಚು ಉಪಯೋಗಕಾರಿಯಾಗಲಿದೆ ಎನ್ನುವ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾರೆ. ಇದಿಷ್ಟು ಕೂಡ ಭಾರತ ಸಂವಿಧಾನ ರಚನಾ ಸಭೆಗೆ ಸಂಬಂಧಿಸಿದಂಥ ವಿಷಯಗಳಾಗಿದ್ದಾವೆ. ಇದುವರೆಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ನಾನು ಅಪ್ಲೋಡ್ ಮಾಡೋಂಥ ಎಲ್ಲ ಒಂದು ವಿಡಿಯೋವನ್ನು ಸುಲಭವಾಗಿ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.